ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಪ್ಪು ಸರ್ ಹೋದ್ಮೇಲೆ ಅವರ ಪ್ರತಿ ವರ್ಷ ಬರ್ತ್ಡೇಗೆ ಒಂದೊಂದು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದೇ ತರ ಮೊದಲೆರಡು ಸಿನಿಮಾಗಳು ಜಾಕಿ ಮತ್ತು ಅಪ್ಪು ಸಿನಿಮಾಗಳು ರಿಲೀಸ್ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಥಿಯೇಟರ್ಗೆ ಸೆಳೀತು. ಯಾಕೆಂತಂದ್ರೆ ಹೊಸ ಸಿನಿಮಾಗಳನ್ನ ಯಾರು ಕೂಡ ನೋಡ್ತಿಲ್ಲ, ಅಂದ್ರೆ ಹೊಸ ಹೀರೋಗಳ ಸಿನಿಮಾಗಳು ಯಾರು ನೋಡ್ತಿಲ್ಲ. ಅಂತ ಟೈಮಲ್ಲಿ ಅಪ್ಪು ಸಿನಿಮಾ ಮತ್ತು ಜಾಕಿ ಸಿನಿಮಾ 5 ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿತ್ತು. ಇದೇ ಮಾರ್ಚ್ 13ಕ್ಕೆ, ಅಂದ್ರೆ ಹೊಸ ವರ್ಷ 2026 ಮಾರ್ಚ್ 13ಕ್ಕೆ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ರೆಕಾರ್ಡ್ ಆಗಿತ್ತು. ಯಾವ ತರ ಒಂದು ರೆಕಾರ್ಡ್ ಆಗಿತ್ತು, ಯಾವ ಒಂದು ದಾಖಲೆಗಳನ್ನ ಹೊಂದಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದು ಒಂದು ಮಹೇಶ್ ಬಾಬು ಅವರ ನಿರ್ದೇಶನ, ಮೊದಲ ನಿರ್ದೇಶನ. ಅಲ್ಲಿವರೆಗೂ ಕೂಡ ಅವ್ರು ಯಾವುದೊಂದು ಸಿನಿಮಾಗಳನ್ನ ಮಾಡಿರಲಿಲ್ಲ. ಮತ್ತು ಈ ಸಿನಿಮಾನ ಕತೆ ಬರೆದು ಜನಾರ್ದನ್ ಮಹರ್ಷಿ ಅವರು ಬರೆದಿರೋದು. ಮಹೇಶ್ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ನಾಯಕನಾಗಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ನಾಯಕಿಯಾಗಿ ರಮ್ಯಾ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಕಿಶೋರ್ ಅವರು ಮತ್ತು ಅವಿನಾಶ್ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾದ ಕತೆ ಒಂದು ತುಂಬಾ ಸಿಂಪಲ್ ಆಗಿತ್ತು. ಒಂದು ಶ್ರೀಮಂತ ಹುಡುಗಿ ಮತ್ತು ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ನಡುವೆ ನಡೆಯುವಂತ ಒಂದು ಲವ್ ಸ್ಟೋರಿ ಈ ಸಿನಿಮಾದು ಮುಖ್ಯವಾಗಿ. ಈ ಸಿನಿಮಾ ತುಂಬಾ ಜನ ಕನೆಕ್ಟ್ ಆಗಿದ್ದು ಯಾವ ವಿಷಯಕ್ಕೆ ಅಂತಂದ್ರೆ, ಈ ಸಿನಿಮಾದಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟ್ ಇತ್ತು. ಮತ್ತೆ ಇನ್ನೊಂದು, ಈ ಸಿನಿಮಾದಲ್ಲಿ ಒಂದಷ್ಟು ಸೀನ್ಸ್, ಕತೆ ತುಂಬಾ ಸಿಂಪಲ್ ಆಗಿದ್ರು ಈ ಸಿನಿಮಾ ಒಂದು ನರೇಶನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಸಿನಿಮಾ ತೋರಿಸಿದ ರೀತಿ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಆಗಿನ ಕಾಲಕ್ಕೆನೆ. ಈ ಸಿನಿಮಾದಲ್ಲಿ ಅಪ್ಪು ಸರ್ ಅವರು ಸ್ವಿಮ್ಮಿಂಗ್ ಪೂಲ್ ಕೋಚ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಕಾರ್ ಡ್ರೈವರ್ ಆಗಿ ಕಾರ್ ಹೇಳ್ಕೊಡೋ ಕೆಲಸ ಮಾಡ್ತಾರೆ. ಅಪ್ಪು ಸರ್ ಒಂದು ಡೈಲಾಗ್ ಹೇಳ್ತಾರೆ ಈ ಸಿನಿಮಾದಲ್ಲಿ, ಓದಿರೋರಿಗೆ ಒಂದ್ ಕೆಲಸ, ಓದದೇ ಇರೋರಿಗೆ 1000 ಕೆಲಸ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸೀನ್ ಬರುತ್ತೆ, ಒಬ್ಬ ಕೆಲಸ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋ ಒಂದು ಸೀನು. ಅಲ್ಲೂ ಕೂಡ ಅಪ್ಪು ಸರ್ ಹೇಳ್ತಾರೆ, ನಿನ್ಕಿಂತ ನಾನು ಜಾಸ್ತಿ ಓದಿದ್ದೀನಿ, ಕೆಲ್ಸನ ಸಿಗೋದಲ್ಲ, ಅದು ನಾವೇ ಹುಡ್ಕೊಂಡ್ ಮಾಡ್ಬೇಕಾಗಿರೋದು. ನಮ್ಮ ಎಜುಕೇಶನ್ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಬೇಜಾರು ಮಾಡ್ಕೊಬಾರ್ದು. ಏಕೆಂತಂದ್ರೆ ಪ್ರತಿಯೊಬ್ರು ಕೂಡ ಯಾವೊಂದು ಕಾಲೇಜಲ್ಲಿ ಎಜುಕೇಶನ್ ಕೊಡ್ತಾರೆ ಹೊರತು ನಿಮ್ಗೆ ಯಾವ್ದೇ ರೀತಿ ಕೆಲಸ ಕೊಡ್ತೀನಿ ಅಂತ ಅವರು ನಿಮ್ಗೆಲ್ಲೂ ಕೂಡ ಅಗ್ರಿಮೆಂಟ್ ಹಾಕೊಟ್ಟಿರೋದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಡೈಲಾಗ್ ಯಾವ್ದು ಅಂದ್ರೆ, ತರಕಾರಿ ತಗೋಬೇಕಾದ್ರೆ 100 ಸರಿ ಯೋಚನೆ ಮಾಡ್ತೀವಿ, ಮತ್ತೆ 100 ಸರಿ ಬಾರ್ಗಿನ್ ಮಾಡ್ತೀವಿ, ಅದೇ ಒಂದು ಮದುವೆ ಮಾಡ್ಬೇಕಾದ್ರೆ ಯಾಕೆ ಅರ್ಜೆಂಟ್ ಬೀಳ್ಬೇಕು ಅಂತ ಹೇಳ್ತಾರೆ. ಈ ಒಂದು ಸಂಭಾಷಣೆಗಳೆಲ್ಲ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ಮತ್ತು ಈ ಸಿನಿಮಾದ ಗಳಿಕೆ ವಿಚಾರಕ್ಕೆ ಬರೋದಾದ್ರೆ, ಅಪ್ಪು ಸರ್ ಕರಿಯರ್ ಅಲ್ಲಿ ಅಪ್ಪು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ, ಒಳ್ಳೆ ಕಲೆಕ್ಷನ್ ಮಾಡಿರುತ್ತೆ. ಅದು ರಾಘವಣ್ಣ ಅವರು ಒಂದು ವಿಷಯ ಹೇಳ್ತಾರೆ, ಅಪ್ಪು ಸಿನಿಮಾ ಏನ್ ಕಲೆಕ್ಟ್ ಮಾಡಿತ್ತು ಅದಕ್ಕಿಂತ 40ರಷ್ಟು ಹೆಚ್ಚಿಗೆ ಕಲೆಕ್ಷನ್ ಈ ಸಿನಿಮಾ ಮಾಡಿದೆ ಅಂತ ಹೇಳ್ತಾರೆ. ಅಪ್ಪು ಸಿನಿಮಾಗಿಂತ ಒಂದು 40% ಜಾಸ್ತಿ ಈ ಸಿನಿಮಾದ ಕಲೆಕ್ಷನ್ ಮಾಡಿದೆ ಅಂತಂದ್ರೆ ಆಕಾಶ್ ಸಿನಿಮಾದ ಲೈಫ್ ಟೈಮ್ ಕಲೆಕ್ಷನ್ ಎಷ್ಟಿರುತ್ತೆ ಅನ್ನೋದನ್ನ ನೀವೇ ಕೂಡ ಊಹೆ ಮಾಡ್ಕೋಬಹುದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಅಪ್ಪು ಸರ್ಗೆ ಬ್ರೇಕ್ ಕೊಡುತ್ತೆ. ತುಂಬಾ ಜನ ನಿರ್ಮಾಪಕರು ಮತ್ತು ನಿರ್ದೇಶಕರು ಹೇಳ್ತಾರೆ, ಯಾವ್ದು ಕೂಡ ಇಲ್ಲೂ ಅಫಿಷಿಯಲ್ ಆಗಿ ಹೇಳೋದಿಲ್ಲ, ಅಂದ್ರೆ ಇಷ್ಟು ನಮ್ಮ ಚಿತ್ರ ಇಷ್ಟು ಬಜೆಟ್ ಆಯ್ತು, ಇಷ್ಟು ಕಲೆಕ್ಷನ್ ಆಯ್ತು ಅಂತ ಅಂದ್ಬಿಟ್ಟು. ಅದೇನ್ ಭಯನೋ ಅವ್ರಿಗೆ ಗೊತ್ತಿಲ್ಲ, ಅಥವಾ ಸಿನಿಮಾ ಕಮ್ಮಿ ಕಲೆಕ್ಷನ್ ಮಾಡೋದಕ್ಕೆ ಅವ್ರು ಹೇಳ್ಕೊಳ್ಳಲ್ಲ ಅನ್ಸುತ್ತೆ. ಬಟ್ ಆಕಾಶ್ ಸಿನಿಮಾದ ಗಳಿಕೆ ಮತ್ತು ಆ ಸಿನಿಮಾದ ಬಜೆಟ್ ಎಲ್ಲರೂ ಕೂಡ ಅವಾಗಿನ ಒಂದು ಪೇಪರ್ ಕೂಡ ರಾಘಣ್ಣ ಅವ್ರು ಹಂಚ್ಕೊಂಡಿದ್ರು ಈ ಸಿನಿಮಾ ಬಗ್ಗೆ. ಆ ಕಲೆಕ್ಷನ್ ಎಷ್ಟಿತ್ತು ಅಂತಂದ್ರೆ, ಈ ಸಿನಿಮಾ ಬಂದು ಬೆಂಗಳೂರಲ್ಲಿ 8 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. 8 ಚಿತ್ರಮಂದಿರ ರಿಲೀಸ್ ಆದ ಈ ಸಿನಿಮಾ 8 ಚಿತ್ರಮಂದಿರದಲ್ಲೂ ಸಹ 100 ಡೇಸ್ ನ ಓಡುತ್ತೆ. ಮೇನ್ ಚಿತ್ರಮಂದಿರ ಈ ಸಿನಿಮಾದ ಪ್ರಮುಖ ಚಿತ್ರಮಂದಿರ ಆಗಿರುತ್ತೆ. ಮತ್ತು ಹುಬ್ಳಿ ಏರಿಯಾದಲ್ಲಿ 7 ಪ್ರಿಂಟ್ ಹಾಕಿರ್ತಾರೆ. 7ರಲ್ಲಿ 5 ಚಿತ್ರಮಂದಿರದಲ್ಲಿ ಈ ಸಿನಿಮಾ 100 ದಿನ ಪ್ರದರ್ಶನ ಕಾಣುತ್ತೆ. ಮತ್ತು ಮೈಸೂರಲ್ಲೂ ಸಹ 3 ಚಿತ್ರಮಂದಿರದಲ್ಲಿ 100 ದಿನ ಪ್ರದರ್ಶನ ಕಾಣುತ್ತೆ. ಮೊದಲ ವಾರವೇ ಈ ಸಿನಿಮಾ 51 ಲಕ್ಷ ರೂಪಾಯಿನ ಕಲೆಕ್ಷನ್ ಮಾಡಿರುತ್ತೆ. ಅಪ್ಪು ಸರ್ ಕೆರಿಯರ್ ಅಲ್ಲಿ ಇದೊಂದು ದೊಡ್ಡ ಓಪನಿಂಗ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಮೊದಲ ವಾರ 51 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. 2ನೇ ವಾರ 27 ಲಕ್ಷ, 3ನೇ ವಾರ 19 ಲಕ್ಷ ಈ ಸಿನಿಮಾದ ಕಲೆಕ್ಷನ್ ಆಗಿರುತ್ತೆ. ಮತ್ತು ಈ ಸಿನಿಮಾ 5 ವಾರ ಆದ್ಮೇಲೆ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತೆ. ಅತಿ ಹೆಚ್ಚು ಮಹಿಳಾ ಪ್ರೇಕ್ಷಕರು ಈ ಸಿನಿಮಾಗೆ ಬರ್ತಿರ್ತಾರೆ. ಯಾಕಂದ್ರೆ ಅಪ್ಪು ಸರ್ ಈ ಹಿಂದೆ ಬಂದಂತ 4 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅಪ್ಪು ಸರ್ ಮಾಡುವಂತ ಸಿನಿಮಾಗಳು ಎಲ್ಲ ಸಹ 100 ದಿನ ಓಡಿರುತ್ತೆ. ರಮ್ಯಾ ಅವರಿಗೆ ಇದು ಅಪ್ಪು ಸರ್ ಜೊತೆ 2ನೇ ಸಿನಿಮಾ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಪ್ಪು ಸರ್ ಮತ್ತೆ ರಮ್ಯಾ ಅವ್ರ ಕಾಂಬಿನೇಷನ್ ಅಂತಂದ್ರೆ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತಾರೆ. ಆಗ ಸಿಕ್ಕಾಪಟ್ಟೆ ಒಂದು ಕ್ರೇಜ್ ನ ಹೊಂದಿರುತ್ತೆ. ಅಪ್ಪು ಸರ್ ಸಿನಿಮಾಗಳು ಅಷ್ಟೇ, ಒಂದು ಸಿನಿಮಾಗಿಂತ ಒಂದೊಂದು ಡಿಫ್ರೆಂಟ್ ಆಗಿ ಬಂದಿರುತ್ತೆ. ಅಪ್ಪು ಸರ್ ಯಾವ ತರ ಒಂದು ಕ್ರೇಜ್ ಇತ್ತು ಅಂತಂದ್ರೆ, ಅಪ್ಪು ಸರ್ ಸಿನಿಮಾ ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತಂದ್ರೆ ಬೆಳಿಗ್ಗೆ ಟಿಕೆಟ್ಗೆ ಒಂದು 10-10:30 ಶೋ ಇತ್ತು ಅಂತಂದ್ರೆ 8ರಿಂದ 8:30 ಫುಲ್ ಕಾಲೇಜ್ ಹುಡುಗರೇ ಬಂದು ತುಂಬಿರ್ತಿದ್ರಂತೆ ಥಿಯೇಟರ್ಗೆ. ಆ ತರ ಒಂದು ಅಪ್ಪು ಸರ್ದು ಕ್ರೇಜ್ ಇತ್ತು. ಅತಿ ಹೆಚ್ಚು ಕಾಲೇಜ್ ಹುಡುಗರು ಮತ್ತೆ ಹುಡುಗಿರು ಇಷ್ಟಪಟ್ಟಿದ್ದ ನಟ ಅಂತಂದ್ರೆ ಅದು ಅಪ್ಪು ಸರ್ ಮಾತ್ರನೇ. ಈ ಸಿನಿಮಾ ಬರೀ 3 ವಾರದಲ್ಲೇನೆ 2 ಕೋಟಿ ರೂಪಾಯಿ ಅಷ್ಟು ಕಲೆಕ್ಷನ್ ಮಾಡುತ್ತೆ. ಆಗಿನ ಕಾಲದಲ್ಲಿ 2 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತು ಅಂತಂದ್ರೆ ಅದು ದೊಡ್ಡ ಮಟ್ಟದ ಸಕ್ಸಸ್. ಬರೀ 3 ವಾರದಲ್ಲಿ 2 ಕೋಟಿ ಕಲೆಕ್ಷನ್ ಮಾಡುತ್ತೆ ಈ ಸಿನಿಮಾ. ಟೋಟಲ್ ಆಗಿ 25 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಅದು 23ರಿಂದ 25 ಚಿತ್ರಮಂದಿರದಲ್ಲಿ ಈ ಸಿನಿಮಾ 25 ವಾರ ಓಡುತ್ತೆ. ಈ ಸಿನಿಮಾಗೆ ಟೈಟಲ್ ಕೊಟ್ಟಿದ್ದು ಶಿವಣ್ಣ ಅವರು. ಅರಸು ಸಿನಿಮಾ ಕೂಡ ಅವರೇ ಟೈಟಲ್ ಕೊಟ್ಟಿದ್ದು. ಆಕಾಶ್ ಅನ್ನೋ ಹೆಸರು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತಮ್ಮಂಗೆ ಅಂತ ಅಂದ್ಬಿಟ್ಟು ಅವರೇ ಈ ಸಿನಿಮಾ ಟೈಟಲ್ ಕೊಟ್ಟಿದ್ದು. ಅಪ್ಪು ಸರ್ಗೆ ಅಪ್ಪು ಅಂತ ಹೆಸರು ಕೂಡ ಇಟ್ಟಿದ್ದು ಕೂಡ ಶಿವಣ್ಣ ಅವರನ್ನ. ಯಾಕಂದ್ರೆ ಅಪ್ಪು ಸರ್ ಸಿನಿಮಾಗಳಲ್ಲಿ ತುಂಬಾ ವರ್ಕಿಂಗು ಶಿವಣ್ಣ ಅವ್ರದ್ದಿತ್ತು. ಕತೆ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಸಿನಿಮಾದ ಟೈಟಲ್ ಇಡೋದ್ರಾಗಿರ್ಬೋದು, ಅಥವಾ ಅಪ್ಪು ಸರ್ದು ಹೇರ್ ಸ್ಟೈಲ್ ಇದೇ ತರ ಬರ್ಬೇಕು ಅನ್ನೋದಾಗ್ಲಿ, ಇದೆಲ್ಲ ಕೂಡ ಶಿವಣ್ಣನ ಡಿಸೈನ್ ಮಾಡ್ತಿದ್ರು. ಮೊದಲು ಈ ಸಿನಿಮಾನ ನಿರ್ದೇಶಕ ಮಹೇಶ್ ಬಾಬು ಕೊಡೋದಕ್ಕೆ ವರದಪ್ಪ ಅವರು ಮತ್ತು ಅಣ್ಣವರು ಮತ್ತು ರಾಘವನ್ ರಾಜ್ಕುಮಾರ್ ಅವರು ಸ್ವಲ್ಪ ಹಿಂಜರಿಕೆ ಹಾಕಿದ್ರಂತೆ, ಹೊಸ ಡೈರೆಕ್ಷನ್ ಸಿನಿಮಾ ಹೆಂಗ್ ಮಾಡ್ತಾರೋ ಏನು ಅಂತ ಅಂದ್ಬಿಟ್ಟು. ಆದ್ರೆ ಸಿನಿಮಾನ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತಂತೆ ತುಂಬಾ ಅದ್ಭುತವಾಗಿರೋ ಸಿನಿಮಾ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಮುಂದೆ ಅವ್ರಿಗೆ ಅರಸು ಸಿನಿಮಾ ಕೂಡ ಅವ್ರಿಗೆ ಕೊಡ್ತಾರೆ, ನೀನೇ ಡೈರೆಕ್ಷನ್ ಮಾಡು ಅಂತ ಅಂದ್ಬಿಟ್ಟು. ಅವರು ಕೂಡ ತುಂಬಾ ಇಂಟರ್ವ್ಯೂ ಹೇಳಿದ್ದಾರೆ, ನನಗೆ ಈ ಸಿನಿಮಾ ಸಿಕ್ಕಿದ್ದು ಒಂದು ಪುಣ್ಯ. ಯಾಕೆಂದ್ರೆ ಮೊದಲನೇ ಸಿನಿಮಾನೇ
ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ಅಂತ ಅಂದ್ಬಿಟ್ಟು. ಸಿನಿಮಾ ದಾಖಲೆ ಏನು ಅಂತಂದರೆ, ಆ ವಜ್ರವೃಷ ಸಂಸ್ಥೆ ಏನು ನಿರ್ಮಾಣ ಮಾಡಿತ್ತು 60 ಸಿನಿಮಾಗಳು, ಅಂದರೆ 2005 ಹೊತ್ತಿಗೆ 60 ಸಿನಿಮಾಗಳಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಆಕಾಶ್ ಸಿನಿಮಾ. ಈ ಸಿನಿಮಾ ಹತ್ರ 8ರಿಂದ 10 ಕೋಟಿವರೆಗೂ ಕೂಡ ಕಲೆಕ್ಷನ್ ಮಾಡುತ್ತೆ. 2005ರಲ್ಲಿ 8ರಿಂದ 10 ಕೋಟಿ ಅಂತಂದರೆ ಈಗಿನ ಲೆಕ್ಕಕ್ಕೆ ತುಂಬ ಜಾಸ್ತಿನೇ ಮತ್ತು ದೊಡ್ಡ ಅಮೌಂಟ್ ಕೂಡ. ಮತ್ತು ವಜ್ರಶ್ರೀ ಕಂಬೈನ್ಸ್ ಅಲ್ಲೇ ಇದು ಅತಿ ಹೆಚ್ಚು ಬಜೆಟ್ ಹೊಂದಿರುವಂಥ ಸಿನಿಮಾ ಆಗಿರುತ್ತೆ. ಬೇರೆ ದೇಶದಲ್ಲಿ ಮೊದಲು ಚಿತ್ರೀಕರಣಗೊಂಡ ಮೊದಲ ಸಿನಿಮಾ ಅಪ್ಪು ಸರ್ ಮೂವಿ ಲಿಸ್ಟ್ ಅಲ್ಲಿ. ವಿದೇಶದಲ್ಲಿ ಕೂಡ ಈ ಸಿನಿಮಾನ ಶೂಟ್ ಮಾಡ್ತಾರೆ. ನೀನೆ ನೀನೆ ಸಾಂಗ್ ಏನಿದೆ ಅದನ್ನ ಒಂದು ಬೇರೆ ದೇಶದಲ್ಲಿ ಶೂಟ್ ಮಾಡ್ತಾರೆ. ಈ ಸಿನಿಮಾದ ಹಾಡುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನೀನೆ ನೀನೆ ಸಾಂಗ್ ಅಂತೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈಗಲೂ ಕೂಡ ತುಂಬಾ ಜನ ನೀನೆ ನೀನೆ ಸಾಂಗ್ ನ ಅವರ ಫೋನ್ಗಳಲ್ಲಿ ಕಾಲರ್ ರಿಂಗ್ಟೋನ್ ಆಗಿ ಇಟ್ಕೊಂಡಿದ್ದಾರೆ. ಸಿನಿಮಾ 25 ವಾರ ಓಡಿಕೆ ಒಂದು ಸಮಾರಂಭ ಮಾಡ್ತಾರೆ. ಆ ಸಮಾರಂಭದಲ್ಲಿ ರಾಘಣ್ಣ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ. ನಮ್ಮ ಸಿನಿಮಾ ಇದು ಅತಿ ಹೆಚ್ಚು ಕಲೆಕ್ಷನ್ ಮಾಡ್ತು. ಈ ಸಿನಿಮಾ 3ರಿಂದ 4 ಕೋಟಿ ಕಲೆಕ್ಷನ್ ಆಲ್ರೆಡಿ ಮಾಡಿದೆ ಮತ್ತು ಅತಿ ಹೆಚ್ಚು ಮಹಿಳೆಯರು ನೋಡ್ತಾ ಇರುವಂತ ಸಿನಿಮಾ ಇದು. ಮತ್ತು ಈ ಸಿನಿಮಾ ವಿದೇಶದಲ್ಲಿ ನಾವು ಶೂಟಿಂಗ್ ಮಾಡಿರೋ ಮೊದಲನೇ ಸಿನಿಮಾ. ಅಪ್ಪು ಸರ್ ಕೆರಿಯರ್ ಅಲ್ಲೇ ಇದೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ. ಈ ಒಂದು ದೊಡ್ಡ ಸಿನಿಮಾನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. ತುಂಬಾ ಜನ ಹೇಳ್ತಿದಾರಂತೆ, ನಮಗೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ದಂಗೆ ಆಗ್ತಿದೆ ಈ ಸಿನಿಮಾಗಳನ್ನ ನೋಡ್ತಿದ್ರೆ ಅಂತ ಅಂದ್ಬಿಟ್ಟು. ಆಗ್ಲೇ ತುಂಬಾ ಜನಕ್ಕೆ ಅಪ್ಪು ಸರ್ ಮೇಲೆ ಒಂದಷ್ಟು ಅಭಿಮಾನ ಜಾಸ್ತಿ ಇತ್ತು. ನಮ್ಗೆ ಅಣ್ಣವ್ರನ್ನ ಬಿಟ್ಟರೆ ನೆಕ್ಸ್ಟ್ ಅಪ್ಪು ಸರ್ ಅನ್ನೋ ತರ ಒಂದು ಮನದಟ್ಟಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ.